ಕನ್ನಡದಲ್ಲಿ ರಚಿತವಾಗಿದ್ದು, ಇನ್ನೆರಡು ಸಂಸ್ಕೃತದಲ್ಲಿ ರಚಿತವಾಗಿವೆ. ಇವುಗಳಲ್ಲಿ ಕೇಶಿರಾಜನ ಶಬ್ದಮಣಿ ದರ್ಪಣವೇ ಅಧಿಕೃತವಾದ ಆಕರ ಗ್ರಂಥ. ಇಷ್ಟೆಲ್ಲವನ್ನು ಸ್ಮರಿಸಿಕೊಂಡ ಮೇಲೆ ಕ್ರಿಸ್ತಶಕ 9ನೇ ಶತಮಾನದಲ್ಲಿ ರಚಿತವಾಗಿರುವ ಶ್ರೀ ವಿಜಯ ವಿರಚಿತ ಕವಿರಾಜ ಮಾರ್ಗವನ್ನು ನಾವು ಮರೆಯುವಂತಿಲ್ಲ. ಕವಿರಾಜ ಮಾರ್ಗ ವ್ಯಾಕರಣ ಗ್ರಂಥವಲ್ಲದಿದ್ದರೂ ಇದು ಒಂದು ಅಲಂಕಾರಿಕ ಲಕ್ಷಣ ಗ್ರಂಥ. ಹಾಗಾಗಿ ಕಾವ್ಯದ ಗುಣದೋಷಗಳನ್ನು ವಿವರಿಸುವಲ್ಲಿ ವ್ಯಾಕರಣಕ್ಕೆ ಸಂಬಂಧಿಸಿದ ದೋಷಗಳ ಬಗ್ಗೆಯೂ ಹೇಳಬೇಕಾದದ್ದು ಅನಿವಾರ್ಯ. ಆದ್ದರಿಂದ ವ್ಯಾಕರಣದ ಇತಿಹಾಸದಲ್ಲಿ ನಾವು ಕವಿರಾಜ ಮಾರ್ಗವನ್ನೂ ಕೂಡ ಸ್ಮರಿಸಲೇಬೇಕಾಗಿದೆ. ಮುಖ್ಯವಾದ ವಿಷಯವೆಂದರೆ, ಆ ಸಮಯದಲ್ಲಿ ಕನ್ನಡವನ್ನು ಸಂಸ್ಕೃತದ ಕನ್ನಡಿಯಲ್ಲಿ ಕಂಡಿದ್ದು ಹೆಚ್ಚು.